ಗುರುಪೀಠ ಮಾಡಬೇಕು ಅಂತೇಳಿ ನಾನು 89ರಲ್ಲಿ ಸೋತೆ. ಟೈಮ್ ಸಿಕ್ಕಿತ್ತು ನನಗೂ. 89ರಲ್ಲಿ ಸೋತೆ. 89 ಆದ್ಮೇಲೆ ಇಲ್ಲಿ ಅವತ್ತು ಪುಟ್ಟಸ್ವಾಮಿ ಅಧ್ಯಕ್ಷ ಯಾರು MR ರಾಮಣ್ಣ ಅಧ್ಯಕ್ಷ, ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಪುಟ್ಟಸ್ವಾಮಿ ಜನರಲ್ ಸೆಕ್ರೆಟರಿ. ಕಾಂತರಾಜ್ಗೆಲ್ಲ ಗೊತ್ತಿದೆ, ಕಾಂತರಾಜ್ಗೆಲ್ಲ ಗೊತ್ತಿದೆ. ಅಡ್ವೊಕೇಟ್. ಆಗ ಈ ಪುಟ್ಟಸ್ವಾಮಿ ಸೆಕ್ರೆಟರಿ ಆಗಿರುವಾಗ 3 ಕೋಟಿ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ. 3 ಕೋಟಿ ಸಾಲ ತಗೊಂಡಿದ್ದು. ನಿಮಗೆಲ್ಲ ಇತಿಹಾಸ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. 3 ಕೋಟಿ ಸಾಲ ತಗೊಂಡ್ಬಿಟ್ಟಿದ್ರು. ರಾಮಣ್ಣ ಒಂದ್ಸಾರಿ ಪುಟ್ಟಸ್ವಾಮಿಗೆ ಫೋಟೋಗಳು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಕುರುಬರ ಸಂಘದಲ್ಲಿ ಫೋಟೋ ಹಾಕಬೇಕು ಅಂತ ಹೇಳ್ತಾರೆ. ಆಗ ಪುಟ್ಟಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ, ರಾಮಣ್ಣ ನಿಮಗೆ ಜೀವಂತವಾಗಿ ಹೊಡೆದ್ಬಿಟ್ರಿ ಹೆಂಗೆ ಗೋಡೆ ಮೇಲೆ ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ, ಗೊತ್ತಾಯ್ತೇನೆ? ರಾಮಣ್ಣನಿಗೆ ಜೀವಂತವಾಗಿ ಗೋಡೆಗೆ ಹೊಡೆದು ಬಿಡೋದು, ಮೊಳೆ ಹೊಡೆದು ಬಿಡೋದು. ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಮೊಳೆ ಹೊಡೆದು ಬಿಟ್ರೆ ಹೆಂಗೆ ಅಂತ ಹೇಳ್ತಾನೆ. ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ. ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಪುಟ್ಟಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ. ನಾನು ಸಾರಿಗೆ ಮಂತ್ರಿ ಇದ್ನಲ್ಲ, ನಮ್ಮ ಮನೆಗೆ ಬರಬೇಕಾದ್ರೆ 2 ಕಾರ್ ತುಂಬಾ ಜನಗಳು ಹೊರಗನು, 2 ಕಾರ್ ತುಂಬಾ ಮನೆಗೆ ಬರೋನು. ನಾನು ಏನ್ ಮಾಡೋದು, ಮನೆಗೆ ಬರ್ತಿದ್ನೆಲ್ಲ ಮಾತಾಡಿಸುವೆ. ರೇವಣ್ಣನು ಚೆನ್ನಾಗಿದ್ರು ಅವನ ಜೊತೆನಲ್ಲಿ. ಬಹಳ ಚೆನ್ನಾಗಿದ್ರು. ವಿಶ್ವನಾಥ್ನು ಚೆನ್ನಾಗಿದ್ದ. ವಿಶ್ವನಾಥ ಅಂತ ಹೇಳ್ತಾರಲ್ಲ ಮಾಜಿ ಮಂತ್ರಿ, ಅವನು ಚೆನ್ನಾಗಿದ್ದ ಪುಟ್ಟಸ್ವಾಮಿ ಜೊತೆನಲ್ಲಿ. ಅವನ್ ಕಂಡ್ರೆ ಎಲ್ಲ ಎದುರ್ಕೊಳ್ಳೋರು. ಒಂದ್ಸಾರಿ ನಾನು MLA ಆಗಿದ್ದೆ. ಬಂದು ನನಗೆ ಎದುರ್ಸಕ್ಕೆ ಶುರು ಮಾಡದ. ಆಮೇಲೆ ನನ್ನ ಹೆಂಡತಿಗೆ ಕಾಗದನೇ ಬರೆದ್ಬಿಟ್ಟ, ನೀನು ಮುಂಡಿ ಆಗ್ಬಿಡ್ತೀಯ, ನೀನ್ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ, ಕಾಗದನೇ ಬರೆದ್ಬಿಟ್ಟ. ನಾನೇನು ಎದುರ್ಕೊಳ್ಳಲಿಲ್ಲ. ಅವನಿಗೆ ಹೇಳಿದೆ ಪುಟ್ಟಸ್ವಾಮಿಗೆ, ನೋಡಪ್ಪ ಪುಟ್ಟಸ್ವಾಮಿ, ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ, ಸಾವಿಗೆಲ್ಲ ಎದುರ್ಕೊಳ್ಳಲ್ಲ ನಾನು. ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿ, ಆಗ ಇದು ಹುಟ್ಟೋದ್ನ, ಇವನು ಕೃಷ್ಣಪ್ಪ ಹುಟ್ಟೋದ್ನ, ನಾನು ಬಹಳ ಬುದ್ಧಿವಂತಿಕೆ ಮಾಡಿ, ಜನರಲ್ ಎಲೆಕ್ಷನ್ ಇತ್ತು. ಅವನು ಯಾರ ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ. ನಮ್ಮ ಮಾವ ಹೇಳ್ತಾ ಇದ್ದ, ನಮ್ಮ ಮಾವ ಒಬ್ಬ ಮೆಂಬರು, ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು. ಕೊತ್ವಾಲ್ ರಾಮಚಂದ್ರನ ಕುಳ್ಳಿಸ್ಕೊಂಡು ಒತ್ತಾಕಬಿಟ್ಟಿದ್ದ ಓಟು, ಅವನಿಗೆ ಹಂಗಾಗಿ ಗೆದ್ದಿದ್ದದು. ಇನ್ನೊಂದು ಎಲೆಕ್ಷನ್ ಬಂತು, ಈಗ ಶ್ರೀನಿವಾಸ ನಗರ ಅಂತ ಹೇಳ್ತೀವಲ್ಲ, ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ. ನಾನು ಹೋಗಿ ಪುಟ್ಟಸ್ವಾಮಿಗೆ, ನನ್ನ ಜೊತೆ ಚೆನ್ನಾಗೂ ಇದ್ದ, ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಎಲ್ಲರೂ ಮಾಡೋದು ನಂಗೆ ಎದುರ್ಸಕ್ಕೆ. ಆಮೇಲೆ ಪುಟ್ಟಸ್ವಾಮಿಗೆ ಹೇಳಿದೆ ನಾನು,
ನೋಡಪ್ಪ, ನೀನು ಒಬ್ಬನೇ ನಿಷ್ಠೂರ ಆಗ್ಬೇಕು ಹೋಗ್ಬೇಡಯ್ಯ, ರಾಜಿ ಮಾಡೋಣ ಬಿಡು, ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸ್ತೇ ಹೋಗಿ. ಜನರಲ್ ಎಲೆಕ್ಷನ್, ಕುರುಬರ ಸಂಘದ ಎಲೆಕ್ಷನ್, ಅಧ್ಯಕ್ಷರಿಗೆ ನಿಂತ್ಕೊಬಿಟ್ಟಿದ್ದಾವ, ಅಧ್ಯಕ್ಷಗಿರಿ ನಿಂತ್ಕೊಬಿಟ್ಟಿದ್ದ. ಆಮೇಲೆ ಮಾಡಿಸ್ದೆ ನಾನು. ಆಮೇಲೆ ಏನ್ ಮಾಡಿದೆ ಅಂತಂದ್ರೆ, ಒಂದು ಕೆಲಸ ಮಾಡೋಣಪ್ಪ, ನಾವು ಡೈರೆಕ್ಟರ್ಗಳನ್ನ ನಾಮಿನೇಟ್ ಮಾಡೋಣ. ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ, ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವರು ಮಾಡು ಅಂತ ಹೇಳಿದೆ. ಆಗ 10 ಜನನ ಏನೋ ಡೈರೆಕ್ಟರ್ ಮಾಡೋದು, ಇನ್ನು ಉಳಿದು ಒಂದೊಂದು ಜಿಲ್ಲೆಗೆ ಇಬ್ಬಿಬ್ರು ಅಂತೇಳಿ. ಆಗ 28 ಜಿಲ್ಲೆನೋ 27 ಜಿಲ್ಲೆನೋ ಇದ್ದು, ಎರಡೆರಡು ಡೈರೆಕ್ಟರ್ಗಳನ್ನ ಮಾಡೋದು. ನಮ್ಮದು ಮೆಜಾರಿಟಿ ಆಗೋಯ್ತು. ಆಮೇಲೆ ನಾನು ಇವನು ಮಲ್ಲಪ್ಪ ಸತ್ತೋಗ್ಬಿಟ್ಟಿದ್ದಾರೆ ಪಾಪ, ದಾವಣಗೆರೆ ಮಲ್ಲಪ್ಪ, ಅವನಿಗೆ ಪುಟ್ಟಸ್ವಾಮಿ ವಿರುದ್ಧ ನಿಲ್ಲಿಸ್ದೆ ಕಷ್ಟಪಟ್ಟು, ಎದರ್ಕೆ ನಡುಗನು. ಪುಟ್ಟಸ್ವಾಮಿ ವಿರುದ್ಧ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಕತೆ ಇತಿಹಾಸ ಇವೆಲ್ಲ ಸತ್ಯ, 100ಕ್ಕೆ 100 ಸತ್ಯ. ಯಾರು ಇಲ್ಲ ಅಂತ ಹೇಳ್ಬಿಡ್ಲಿ, ಎಲ್ಲ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜು. ಇವನು ಒಬ್ಬ ಇದ್ದ, ಯಾರು ಕೃಷ್ಣಪ್ಪ ಇದ್ದ, ಮುಕ್ಕಡಪ್ಪ ಬದುಕಿದ್ದಾನೆ ಇನ್ನ. ಆಮೇಲೆ ಚಾಮರಾಜಪೇಟೆ ಎಂತವನವನು, ಸಿದ್ಲಿಂಗಯ್ಯ ಕೂತು 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 ಕೂತು. ಆಮೇಲೆ ಸಿದ್ಲಿಂಗಯ್ಯ ಇದ್ದ, ನಗರ ಪಾಲಿಕೆನಲ್ಲಿ ಇದ್ನಲ್ಲ, ಯಾರು ದಾಸಪ್ಪ ಅಂತ ಎಂತನೋ 4th ಕ್ಲಾಸ್ ಎಂಪ್ಲಾಯಿ ಇದ್ನಲ್ಲಯ್ಯ. ಮಾಸ್ತಿ ಸಾವ್ಕಾರ್ ವೆಂಕಟಸ್ವಾಮಿ, ಮತ್ತೆ ಮುಕ್ಕಡಪ್ಪ. ಆಮೇಲೆ ನಮ್ಮ ದೇವನಹಳ್ಳಿಯವನು ಇಂಜಿನಿಯರ್ ಇದ್ನಲ್ಲ, ಯಾರು ನಾಗಣ್ಣ. ಇವರಿಷ್ಟು ಜನ ನಾವೆಲ್ಲ ಮಾತಾಡ್ಕೊಂಡು ಪುಟ್ಟಸ್ವಾಮಿನ ಹೊರ ಹಾಕೋದು ಹೆಂಗೆ ಅಂತ ಯೋಚನೆ ಮಾಡಿದ್ರು. ಪುಟ್ಟಸ್ವಾಮಿನ ಹೊರ ಹಾಕೋದು ಹೇಗೆ ಅಂತ ಯೋಚನೆ ಮಾಡಿದ್ರು. ಎಲೆಕ್ಷನ್ ನಡೀಲಿಯಪ್ಪ ಅಂತಂದ್ರೆ, ನೋಡಪ್ಪ ಮಲ್ಲಪ್ಪ ನಿಂತ್ಕೊಬಿಟ್ಟಿದ್ದಾನೆ ಎಲೆಕ್ಷನ್ಗೆ, ಅವ್ನು ತೆಗಿಯಲ್ಲ ಅಂತ ಇದ್ದಾನೆ, ಎಲೆಕ್ಷನ್ ನಡೀಲಿ. ಕೃಷ್ಣಪ್ಪ ಇದ್ನಲ್ಲ, ಕೃಷ್ಣಪ್ಪ, ಇವನು ಜನರಲ್ ಸೆಕ್ರೆಟರಿ ನಿಲ್ಲಿಸ್ದೆ. ಕೃಷ್ಣಪ್ಪ ಅಲ್ಲ, ಮಲ್ಲಪ್ಪ ಅಧ್ಯಕ್ಷ. ಎಲೆಕ್ಷನ್ ನಡೀತು ಅಂತಂದಾಗಲೇ ಕೋರ್ಟ್ ಹೊಂಟೋದ ಇವನು, ಕೋರ್ಟ್ನಲ್ಲಿ ನಮ್ಮ ಪರವಾಗಾಯಿತು. ಆಮೇಲೆ ಆಗ DCP ಈ ಭಾಗದಲ್ಲಿ ಪೊಲೀಸ್, ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ, ಭರಣಿ ಸುಭಾಷ್ ಭರಣಿ ಅಂತ ಇದ್ದ. ಆ ಸುಭಾಷ್ ಭರಣಿಗೆ ಹೇಳಿ ಹಳೆ ಕೇಸ್ನಲ್ಲೇ ಒಂದು ಪುಟ್ಟಸ್ವಾಮಿಗೆ ಎದುರಿಸಿ ಮಾಡು ಅಂತ ಹೇಳಿದೆ ನಾನು ಸುಭಾಷ್ ಭರಣಿಗೆ.